ಹಲೋ ಗೆಳೆಯರೆ, ಆನ್ಸರ್ ರೈಟಿಂಗ್ನ ಇನ್ನೊಂದು ಟಾಪಿಕ್ ಅಂದರೆ ನಮೋ ಡ್ರೋನ್ ದೀದಿ. ಈ ಒಂದು ಪ್ರೋಗ್ರಾಮನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ವುಮನ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಈ ಟಾಪಿಕ್ ನಮಗೆ ಇಂಪಾರ್ಟೆಂಟ್. ಈ ಒಂದು ಸ್ಕೀಮ್ನ ಇಂಟೆನ್ಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸ್ಕೀಮನ್ನು ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಲಾಂಚ್ ಮಾಡಿದೆ. ಇದರಲ್ಲಿರುವಂಥ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲೂ ಸಹ ಕಾಣ್ಬೋದು. ಇದು ಆಲ್ರೆಡಿ ನೀವು PYQs ಅನ್ನು ಅನಾಲಿಸಿಸ್ ಮಾಡಿದ್ದೆ. ಆದರೆ ಡ್ರೋನ್ ರಿಲೇಟೆಡ್ ಇರುವಂಥ ಅಪ್ಲಿಕೇಶನ್ ಬೇಸ್ಡ್ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಇದರಿಂದ ಆಗುವಂತಹ ಯೂಸಸ್ಗಳ ಆಧಾರದ ಮೇಲೆ ಕ್ವಶನ್ನ ಕೇಳಿದಾರಲ್ವಾ. ಸೊ ಅಲ್ಲಿ ಪೆಸ್ಟಿಸೈಡ್ಸ್ಗಳ ಒಂದು ಬಳಕೆಗೋಸ್ಕರ ಯೂಸ್ ಮಾಡ್ತೀವಿ, ಬಯೋಡೈವರ್ಸಿಟಿ ಐಡೆಂಟಿಫಿಕೇಶನ್ ಆಗಿರ್ಬೋದು, ನ್ಯಾಚುರಲ್ ಫಿನಾಮಿನಾ ಆಗಿರ್ತಕ್ಕಂಥ ವಾಲ್ಕೆನೋ, ಇವುಗಳ ಐಡೆಂಟಿಫಿಕೇಶನ್ಗೋಸ್ಕರ ನಾವು ಈ ಡ್ರೋನ್ಸ್ಗಳನ್ನು ಯೂಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಆನ್ಸರ್ ರೈಟಿಂಗ್ ಅಂತ ಬಂದಾಗ ಯಾವ್ಯಾವ ಪಾಯಿಂಟ್ಸ್ಗಳನ್ನು ನಾವು ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ, ಯಾವ್ಯಾವ ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ. ನಮೋ ಡ್ರೋನ್ ದೀದಿ ಈ ಒಂದು ಪ್ರೋಗ್ರಾಮನ್ನು ಸೆಂಟ್ರಲ್ ಗೌರ್ಮೆಂಟ್ ಲಾಂಚ್ ಮಾಡಿದೆ. ನಿಮಗೆ ಕ್ಲಿಯರ್ ಆಗಿರಬೇಕು, ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಸೆಂಟ್ರಲ್ ಸ್ಕೀಮ್ ಅಂತಲೇ ಇದನ್ನು ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ದೇ ಕಂಪ್ಲೀಟ್ ಆಗಿರುವಂಥ ಒಂದು ಫಂಡಿಂಗ್ ಇರುತ್ತೆ. ಈ ಒಂದು ಪ್ರೋಗ್ರಾಮ್ನ ಇಂಟೆನ್ಷನ್ ಏನಿದೆ ಅಂತ ಮಹಿಳೆಯರಿಗೆ ಎಂಪವರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ಇವರು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಬೇಕಾಗುವಂಥ ಒಂದು ಡ್ರೋನ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ತಾರೆ ಅಂತ. ಇದರಿಂದ ಅವ್ರಿಗೆ ಎಡಿಷ್ನಲ್ ಇನ್ಕಮ್ ಬರುತ್ತೆ. ಅವ್ರಿಗೆ ಬರ್ತಾ ಇರುವಂಥ ಆದಾಯಕ್ಕಿಂತ ಸ್ವಲ್ಪ ಹೆಚ್ಚು ಆದಾಯವನ್ನು ಈ ಒಂದು ಟೆಕ್ನಾಲಜಿ ಅಳವಡಿಕೆ ಮುಖಾಂತರ ತರಲಿಕ್ಕೆ ಸಾಧ್ಯತೆ ಇದೆ. ಎಡಿಷ್ನಲ್ ಇನ್ಕಮ್ ಅಂತಂದರೆ ಪರ್ ಆ್ಯನಮ್ ಬೇಸಿಸ್ ಮೇಲೆ ಎಕ್ಸ್ಟ್ರಾ 1 lakh ಅಷ್ಟು ಅವರು ಅರ್ನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಿಕೊಂಡ್ರೆ ಪರ್ ಆ್ಯನಮ್ನ ಆಧಾರದ ಮೇಲೆ ಅವರ ಒಂದು ಎಡಿಷ್ನಲ್ ಇನ್ಕಮನ್ನು ಎಂಫಸಿಸ್ ಮಾಡ್ತಾ ಇದೆ. ಈ ಒಂದು ಪ್ರೋಗ್ರಾಮ್ನ ಟಾರ್ಗೆಟ್ ಆಗಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಎಕನಾಮಿಕ್ ಎಂಪವರ್ಮೆಂಟನ್ನು ಸಹ ತರಲಿಕ್ಕೆ ಸಾಧ್ಯತೆ ಇದೆ. ಲೈವ್ಲಿಹುಡ್ ಜನ್ರೇಷನ್ಗೂ ಬೇಕಾಗುವಂಥ ಒಂದು ಸಪೋರ್ಟನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ. ಡ್ಯೂರೇಷನ್ ಅಂತಂದರೆ 2024-25 ಸಾಲಿನಿಂದ 2025-26 1 ವರ್ಷ ಈ ಒಂದು ಪ್ರೋಗ್ರಾಮ್ನ ಟಾರ್ಗೆಟ್ ಇದೆ ಅಂತ ಹೇಳ್ಬೋದು. ಸೊ ಇದು ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಫೀಚರ್ಸ್ಗಳು. ಅಪ್ ಟು 15,000 ಅಷ್ಟು ಡ್ರೋನ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು ಈ ಒಂದು ಪ್ರೋಗ್ರಾಮ್ನ ಮುಖಾಂತರ ಅಂತ ಸರ್ಕಾರ ಯೋಜನೆಯನ್ನು ಹಾಕ್ಕೊಂಡಿದೆ. ಸೊ ಕೀ ಫೀಚರ್ಸ್ಗಳು ಯಾವ ರೀತಿ ಆಗುತ್ತೆ, ಹೇಗೆ ಅವ್ರಿಗೆ ಅಸಿಸ್ಟೆನ್ಸನ್ನು ಮಾಡ್ತಾರೆ, ಯಾವ ರೀತಿಯಂಥ ಎಫರ್ಟ್ಸ್ಗಳನ್ನು ಈ ಒಂದು ಸ್ಕೀಮ್ನ ಮುಖಾಂತರ ಪ್ರೊವೈಡ್ ಮಾಡಲಾಗುತ್ತೆ ಅನ್ನುವಂಥ ಕ್ಲಾರಿಟಿ ಇಂಪಾರ್ಟೆಂಟ್. ಮೊದಲು ಅವರಿಗೆ ಬೇಕಾಗುವಂಥ ಫೈನಾನ್ಷಿಯಲ್ ಸಪೋರ್ಟ್ ಅಂದರೆ ಅಪ್ ಟು 8 lakh ಅಷ್ಟು ಅವರಿಗೆ ಲೋನನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಅಪ್ ಟು 8 lakh ಲೋನನ್ನು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಅವರು 80% ಅಷ್ಟು ಲೋನ್ ಮುಖಾಂತರ ಪಡೆದುಕೊಳ್ಬೋದು. ರಿಮೈನಿಂಗ್ 20% ಇದೆಯಲ್ಲ, ಅದನ್ನೂ ಸಹ ಬೇರೆ ಒಂದು ಇನ್ಸ್ಟಿಟ್ಯೂಷನ್ನ ಮುಖಾಂತರ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫೈಂಡಿಂಗ್ ಫೆಸಿಲಿಟಿಯ ಮುಖಾಂತರ ಈ ಒಂದು AIFನ ಮುಖಾಂತರನೂ ಸಹ ಲೋನನ್ನು ತೆಗೆದುಕೊಳ್ಬೋದು. ಸೊ ಇಲ್ಲಿ ನೆಕ್ಸ್ಟ್ 20% ಏನಿರುತ್ತಲ್ಲ, ಇದರಲ್ಲಿ 3% ಅಷ್ಟು ಇಂಟ್ರೆಸ್ಟ್ ಸಬ್ವೆನ್ಷನನ್ನು ಸಹ ಈ ಒಂದು ಸ್ಕೀಮ್ ನಡಿನಲ್ಲಿ ಅವರು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅಪ್ ಟು 8 lakh ಅಷ್ಟು ಸಹ 80% ಅಷ್ಟು ಡ್ರೋನ್ಗೆ ಸಂಬಂಧಪಟ್ಟಂತಹ ರಿಕವರಿಯನ್ನು ಸರ್ಕಾರ ಮಾಡಿಕೊಡ್ತಾ ಇದೆ. ಸೊ ಇಲ್ಲಿ ಬೇಕಾಗುವಂಥ ಒಂದು ಡ್ರೋನ್ ಟೆಕ್ನಾಲಜಿಯನ್ನು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಅಳವಡಿಸಬೇಕು ಅಂತ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಸರ್ಕಾರ ಮಾಡ್ತಾ ಇದೆ. ಲೋನ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅವ್ರು ಏನು ಮಾಡ್ಬೋದು, ಡ್ರೋನನ್ನು ಪರ್ಚೇಸ್ ಮಾಡ್ಬೋದು ಅಂತ ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಇನ್ನು ಕೊಲಾಬ್ರೇಟಿವ್ ಎಫರ್ಟ್ಸ್ ಅಂತಂದರೆ ಬೇರೆ ಬೇರೆ ಮಿನಿಸ್ಟರ್ಸ್ಗಳು ಇಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಫರ್ಟಿಲೈಸರ್ ಮಿನಿಸ್ಟ್ರಿ ಒಂದು ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಗಿರ್ಬೋದು. ಸೊ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಫಾರ್ಮರ್ ವೆಲ್ಫೇರು ಸಹ ಇದರಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಇಲ್ಲಿ ಎಲ್ಲ ಮಿನಿಸ್ಟ್ರೀಸ್ಗಳ ಒಂದು ಪಾರ್ಟಿಸಿಪೇಷನ್ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗಳ ಇನ್ವಾಲ್ವ್ಮೆಂಟ್ ಏನಂತಂದರೆ ಎಫೆಕ್ಟಿವ್ ಆಗಿ ರಿಸೋರ್ಸಸ್ಗಳ ಅಲೋಕೇಶನ್ಸ್ಗಳು ಆಗಲಿ ಅಂತ. ಸೊ ಇಲ್ಲಿ ರೂರಲ್ ರೀಜನಲ್ಲಿ ಬೇಕಾಗುವಂತಹ ಟೆಕ್ನಾಲಜಿಯನ್ನು ಅಳವಡಿಸಲಿಕ್ಕೆ ಬೇಕಾಗುವಂತಹ ಸಪೋರ್ಟನ್ನು ಎಲ್ಲ ಹಂತದಿಂದ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ನು ಕ್ಲಸ್ಟರ್ ಬೇಸ್ಡ್ ಇಂಪ್ಲಿಮೆಂಟೇಷನ್ ಅಂತಂದರೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಈ ಒಂದು ಯೋಜನೆಯ ಮುಖಾಂತರ ಇಂಪ್ಲಿಮೆಂಟೇಷನನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಸ್ಕೀಮನ್ನು ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ಬೋದು. ಅಗ್ರಿಕಲ್ಚರ್ ಸರ್ವಿಸಸ್ಗೆ ಬೇಕಾಗುವಂತೆ ಈ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನು ಸಹ ಸಾಕಷ್ಟು ಸಪೋರ್ಟನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ಡ್ರೋನ್ ರಿಲೇಟೆಡ್ ಇರುವಂಥ ಪ್ರೋಗ್ರಾಮನ್ನು ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ಪಾರ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಇದರಿಂದ ನಾವು ಎನ್ಶ್ಯೂರ್ ಮಾಡ್ಬೋದು ರೈಟ್ ವೇನಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಕ್ಲಸ್ಟರ್ ಬೇಸ್ಡ್ ಲೆವೆಲಲ್ಲಿ ನಾವು ಅಪ್ರೋಚನ್ನು ತರ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ನು ಸ್ಪೆಷಲೈಸ್ಡ್ ಟ್ರೈನಿಂಗ್ ಫೆಸಿಲಿಟೀಸನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಮಿನಿಮಮ್ 15 days ಅಷ್ಟು ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಇರ್ತಕ್ಕಂಥ ಒಬ್ಬ ಮಹಿಳೆಗೆ ಕಂಪ್ಲೀಟಾಗಿ ಟ್ರೈನಿಂಗನ್ನು ಕೊಡ್ತಾರೆ. ಹೇಗೆ ಯೂಸ್ ಮಾಡಬೇಕು, ಮ್ಯಾಂಡೇಟರಿಲಿ 5 days ಇರುತ್ತೆ. ಇನ್ 10 days ಸ್ಪೆಷಲ್ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾರೆ. ಹೇಗೆ ಪೆಸ್ಟಿಸೈಡ್
ಪೆಸ್ಟಿಸೈಡ್ಸ್ಗಳ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಈ ಒಂದು ಡ್ರೋನಿಂದ ಏನು ಬೆನಿಫಿಟ್ ಇದೆ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ಸನ್ನು ಈ ಟ್ರೈನಿಂಗ್ ನಡಿನಲ್ಲಿ ಕೊಡಲಾಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಇದರೊಂದಿಗೆ ಲೀಡ್ ಫರ್ಟಿಲೈಸರ್ ಕಂಪನೀಸ್ಗಳು ಸಹ ಇನ್ಫ್ರಾಸ್ಟ್ರಕ್ಚರಲ್ಲಿ ಇರ್ತಕ್ಕಂಥ ಗ್ಯಾಪನ್ನು ಫುಲ್ಫಿಲ್ ಮಾಡೋದರಲ್ಲಿ ಮುಂದಾಗ್ತಾ ಇದ್ದಾವೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಹಾಗೂ ಕಂಪನೀಸ್ಗಳ ಮಧ್ಯೆ ಇರತಕ್ಕಂಥ ಒಂದು ಗ್ಯಾಪನ್ನು ಫುಲ್ಫಿಲ್ ಮಾಡೋದರಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಏನಾದರೂ ರಿಪೇರಿ ವರ್ಕ್ ಇರುತ್ತೆ, ಇವುಗಳ ಒಂದು ಗ್ಯಾಪನ್ನು ಫುಲ್ಫಿಲ್ ಮಾಡೋದರಲ್ಲಿ ಮುಂದಾಗ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇದರಿಂದ ಆಗಿ ನಾವು ಎಫಿಷಿಯೆಂಟ್ ಆಗಿರುವಂಥ ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಪಾಯಿಂಟನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಬೆನಿಫಿಟ್ಸ್ಗಳು ಏನಿದೆ, ಇವಾಗ ಗೊತ್ತಿರುವಂಥ ಇನ್ಫಾರ್ಮೇಷನನ್ನೇ ನಾವು ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳ ಮುಖಾಂತರ ಕನ್ಸಲ್ಟೇಷನ್ ಮಾಡಬೇಕು. ಈ ಒಂದು ಪ್ರೋಗ್ರಾಮಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ ನೀವು ಆಲ್ರೆಡಿ ನೋಡಿದ್ರಿ. ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಅಲ್ಲೇ ಇರುತ್ತೆ. ಸೊ ಇವಾಗ ಮಹಿಳೆಯರನ್ನು ಎಂಪವರ್ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇದರಿಂದ ನಾವು ಅವ್ರಿಗೆ ಕ್ರಾಪ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸನ್ನು ಕೊಡ್ಬೋದು, ಸಾಯಿಲ್ ಅನಲೈಸಿಸ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ಸನ್ನು ಕೊಡ್ಬೋದು. ಮೋರ್ ಎಫಿಷಿಯೆಂಟಾಗಿ ಅವರು ತಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ಮಾಡಲಿಕ್ಕೆ ಮಹಿಳೆಯರನ್ನು ನಾವು ಎಂಪವರ್ ಮಾಡ್ತಾ ಇದ್ವಿ. ಸೊ ಪೆಸ್ಟಿಸೈಡ್ಸನ್ನು ಸಹ ಹೆಂಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ಈ ಟೆಕ್ನಾಲಜಿನ ಅಳವಡಿಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಅವ್ರಿಗೆ ಗೊತ್ತಾಗುತ್ತೆ ಯಾವ ಲೆವೆಲಲ್ಲಿ ನಾವು ಯೂಸ್ ಮಾಡಬೇಕು. ಅಂದರೆ ಕಂಪ್ಲೀಟಾಗಿ ಕ್ರಾಪ್ ಮಾನಿಟರಿಂಗ್ ಸಿಸ್ಟಮನ್ನು ಇವ್ರಿಗೆ ತಿಳಿಸ್ಕೊಟ್ಟಂಗೆ ಆಗುತ್ತೆ. ಫೈನಾನ್ಷಿಯಲಿಯೂ ಸಹ ಅವರನ್ನು ಸದೃಢ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಪಾಯಿಂಟನ್ನು ಇಲ್ಲಿ ಎಂಫಸಿಸ್ ಮಾಡಬೇಕಾಗುತ್ತೆ. ಅಗ್ರಿಕಲ್ಚರ್ ಸೆಕ್ಟರ್ ನಡಿನಲ್ಲಿ ಒಂದು ಎಫಿಷಿಯನ್ಸಿಯನ್ನು ಸಹ ತರಲಿಕ್ಕೆ ಇದು ನಮಗೆ ಸಹಕಾರಿಯಾಗುತ್ತೆ. GPS ಇವುಗಳನ್ನೆಲ್ಲ ಮಾನಿಟರ್ ಮಾಡೋದ್ರ ಮುಖಾಂತರ, ಸೊ ಈ ಟೆಕ್ನಾಲಜಿನ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನಾವು ಪ್ರಿಸೈಸ್ ಆಗಿರುವಂಥ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ಬೋದು, ಎನ್ವಿರಾನ್ಮೆಂಟಲಿ ಹಾರ್ಮ್ ಆಗದೇ ಇರುವಂಥ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ಬೋದು. ಸೊ ಎಲ್ಲನೂ ಸಹ ಒಂದು ಅಗ್ರಿಕಲ್ಚರ್ ಹೆಲ್ತನ್ನು ಎನ್ಶೋರ್ ಮಾಡಲಿಕ್ಕೆ, ಸಸ್ಟೈನೇಬಲ್ ಆಗಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ಮಾಡಲಿಕ್ಕೆ, ಎಫಿಷಿಯನ್ಸಿಯನ್ನು ಅಥವಾ ಕ್ರಾಪ್ ಈಲ್ಡನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಇದರೊಂದಿಗೆ ಮಹಿಳೆಯರನ್ನು ನಾವು ಸ್ಕಿಲ್ಫುಲ್ ಆಗಿ ಮಾಡ್ತಾ ಇದ್ದೀವಿ. ನಾವು ಮೊದಲ ಪಾಯಿಂಟಲ್ಲಿ ಮಹಿಳೆಯರನ್ನು ಎಂಪವರ್ ಮಾಡೋದ್ರ ಬಗ್ಗೆ ಎಂಫಸಿಸ್ ಮಾಡ್ತಾ ಇದ್ದೀವಿ. ಅಗೇನ್ ಇಲ್ಲಿ ಅವ್ರಿಗೆ ಬೇಕಾಗುವಂಥ ಸ್ಕಿಲ್ ಸೆಟ್ಟನ್ನು ಪ್ರೊವೈಡ್ ಮಾಡೋದಾಗಲಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂಥ ಪಾಯಿಂಟನ್ನು ಸಹ ನಾವಿಲ್ಲಿ ಎಂಫಸಿಸ್ ಮಾಡ್ಬೋದು. ಮೊದಲ ಪಾಯಿಂಟಲ್ಲಿ ಮಹಿಳೆಯರನ್ನು ಫೈನಾನ್ಷಿಯಲಿ ಸ್ಟೇಬಲ್ ಮಾಡಲಿಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ನೀವು ಎಂಫಸಿಸ್ ಮಾಡ್ಬೋದು. ಇನ್ನು ಸೆಕೆಂಡ್ ಪಾಯಿಂಟಲ್ಲಿ ಅವ್ರಿಗೆ ಬೇಕಾಗುವಂಥ ಸ್ಕಿಲ್ ಸೆಟ್ಟನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದರಿಂದ ಅಗ್ರಿಕಲ್ಚರ್ ಸೆಕ್ಟರ್ಗೂ ಸಹ ಬೆನಿಫಿಟ್ ಆಗುತ್ತೆ ಅಂತ ಮೆನ್ಷನ್ ಮಾಡ್ಬೋದು. ಈವನ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮತ್ತು ನೆಟ್ವರ್ಕಿಂಗ್ ಅಪಾರ್ಚುನಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸ್ಕಿಲ್ ಸೆಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತಂದರೆ ಎಕ್ಸ್ಪರ್ಟ್ಸ್ಗಳ ಒಂದು ಟ್ರೈನಿಂಗ್ ಅಥವಾ ಮೆಂಟರ್ಶಿಪ್ ನಮಗೆ ಇಂಪಾರ್ಟೆಂಟ್. ಅವರ ಒಂದು ಪ್ರೊಫೆಷ್ನಲ್ ಗ್ರೋತಿಂದ ಏನು ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ, ಸೊ ಅದರಿಂದ ನಾವು ಇನ್ಪುಟ್ಟನ್ನು ತೆಗೆದುಕೊಳ್ಬೋದು. ಸೊ ಈ ಒಂದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ. ಅವರ ಒಂದು ಕಲೆಕ್ಟಿವ್ ನಾಲೆಜನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ. ಇದರಿಂದ ಸ್ಕಿಲ್ ಸೆಟ್ಟನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ದೇ ಆದರೆ ಈ 4 ಪಾಯಿಂಟ್ಸ್ಗಳು ಇಂಟರ್ ಕನೆಕ್ಷನ್ಸನ್ನು ತೋರಿಸ್ತಾ ಇದ್ದಾವೆ. ಸೊ ನಿಮಗೆ ಕೋರ್ ಥೀಮ್ ಏನಿದೆ ಅಥವಾ ಆಬ್ಜೆಕ್ಟಿವ್ ಏನಿದೆ, ಇದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಬಗ್ಗೆ ಕ್ಲಾರಿಟಿ ಆಗಿರಬೇಕು. ಇವಾಗ ಕನ್ಕ್ಲೂಷನ್ಸನ್ನು ಮೆನ್ಷನ್ ಮಾಡುವಂಥ ಸಂದರ್ಭದಲ್ಲಿ ಏನು ಹೇಳ್ಬೋದು, ಈ ಒಂದು ಪ್ರೋಗ್ರಾಮ್ನಿಂದ ಇದೊಂದು ಸಿಗ್ನಿಫಿಕೆಂಟ್ ಸ್ಟೆಪ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಈ ಒಂದು ಸಿಗ್ನಿಫಿಕೆಂಟ್ ಸ್ಟೆಪ್ನಿಂದ ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ನಾವು ಜಾರಿಗೊಳಿಸೋದ್ರಿಂದ ಮಹಿಳೆಯರನ್ನು ರೂರಲ್ ಏರಿಯಾದಲ್ಲಿ ಎಂಪವರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಬ್ರಾಡರ್ ಅಪ್ರೋಚ್ ಅಂತಂದರೆ ನಾವು ಈ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ನಡಿನಲ್ಲಿ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದೀವಿ. ಅದರಲ್ಲೂ ಮಹಿಳೆಯರು ಇವತ್ತು ಲೀಡ್ ಮಾಡ್ತಕ್ಕಂತಹ ಒಂದು ಬೆಳವಣಿಗೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಯೋಜನೆಯ ಕೋರ್ ಪ್ರಿನ್ಸಿಪಲ್ ಮಹಿಳೆಯರನ್ನು ಎಂಪವರ್ ಮಾಡುವಂಥದ್ದು ಹಾಗೂ ಅಗ್ರಿಕಲ್ಚರ್ ಎಫಿಷಿಯನ್ಸಿಯನ್ನು ಎನ್ಹ್ಯಾನ್ಸ್ ಮಾಡೋದು. ಇದರ ಆಧಾರದ ಮೇಲೆ ನೀವು ಕನ್ಕ್ಲೂಷನನ್ನು ಮೆನ್ಷನ್ ಮಾಡ್ಬೋದು. ಎಷ್ಟು ವರ್ಡ್ಗೆ ಕ್ವಶನ್ಸನ್ನು ಕೇಳಿದರೆ ಅದರ ಆಧಾರದ ಮೇಲೆ ನೀವು ಎಲಾಬ್ರೇಟ್ ಮಾಡ್ಬೋದು, ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ಫ್ರೇಮ್ ಮಾಡಿರುವಂಥ ಸಂದರ್ಭದಲ್ಲಿ ಮಹಿಳೆಯರ ಎಂಪವರ್ಗೆ ಸಂಬಂಧಪಟ್ಟಂತೆ ರೂರಲ್ ಏರಿಯಾದಲ್ಲಿರುವಂಥ ಮಹಿಳೆಯರನ್ನು ಎಂಪವರ್ ಮಾಡಲಿಕ್ಕೆ ಸರ್ಕಾರದ ಎಫರ್ಟ್ಸ್ಗಳು ಏನಿದೆ ಅಂತ ಕೇಳಿದಾಗ ಈ ಯೋಜನೆಯಿಂದ ಆಗುವಂಥ ಬೆನಿಫಿಟ್ಸನ್ನು ಈಸಿಯಾಗಿ ನಾವು ಮೆನ್ಷನ್ ಮಾಡ್ಬೋದು.